ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ಝೊಮ್ಯಾಟೋದ ಒಂದು ಸ್ಟಾಕ್ ಅಲ್ಲಿ ನಾವು 14% ಯಾವ ರೀತಿ ಅರ್ನ್ ಮಾಡಿದ್ದೀನಿ ಅಂತ ಸಿಂಪಲ್ ಆಗಿ ಅನಾಲಿಸಿಸ್ ತೋರಿಸ್ಬಿಡ್ತೀನಿ. ಸೊ ನಮ್ಮ ಐ ಪಿ ಅನಾಲಿಸಿಸ್ ಅಲ್ಲಿ ನಿಮ್ಗೆ ಶೇರ್ ಮಾಡಿದೆ, ಟೊಮೆಟೋದಲ್ಲಿ ಬೇಕಾದ್ರೆ ಇನ್ವೆಸ್ಟ್ ಮಾಡಿ, ಝೊಮ್ಯಾಟೋದಲ್ಲಿ ಬೇಡ ಅಂತ. ಬಟ್ ನಮ್ಮ ಕಂಪ್ಲೀಟ್ ಅನಾಲಿಸಿಸ್ ಒಂದು ರಿವರ್ಸ್ ಹೊಡಿತು ಅಂತ ಹೇಳ್ಬೋದು. ದಟ್ ಇಸ್ ಕಾಲ್ಡ್ ಸ್ಟಾಕ್ ಮಾರ್ಕೆಟ್ ಅಂತ ಹೇಳ್ಬೋದು. ಸೊ ಈ ಒಂದು ಸ್ಟಾಕ್ ಆಸ್ ಆಫ್ ನಾವು 1,00,000 crore ನ ಒಂದು ಮಾರ್ಕೆಟ್ ಕ್ಯಾಪಿಟೇಷನ್ಸ್ ಅಲ್ಲಿ ನಿಂತಿದೆ ಅಂತ ಹೇಳ್ಬೋದು. ಸೊ ಕಂಪ್ಲೀಟ್ ಒಂದು ರಿಟೇಲ್ ಪಾರ್ಟಿಸಿಪೇಷನ್ ಹೆಚ್ಚಿಗೆ ಬಂದಿದ್ದರಿಂದ ಈ ಒಂದು ಸ್ಟಾಕ್ ಈ ರೀತಿ ಒಂದು ಬಂಪರ್ ಒಂದು ಲಿಸ್ಟಿಂಗ್ ಬಂತು ಅಂತ ಹೇಳ್ಬೋದು. ಸೊ ಈ ಒಂದು ಸ್ಟಾಕ್ ಅಲ್ಲಿ ಯಾವ ರೀತಿ ಪ್ರಾಫಿಟ್ ಅರ್ನ್ ಮಾಡಿದಿರಿ ಅಂತ ಹೇಳ್ತೀರಿ. ಸೊ ಇದನ್ನ ನನ್ನ ಝೊಮ್ಯಾಟೋದಲ್ಲಿ ಇನ್ವೆಸ್ಟ್ ಮಾಡಿದಂತೆ ಜೆರೋದಾದ ಒಂದು ಸ್ಕ್ರೀನ್ ಶಾಟ್. ಎಷ್ಟು ಕ್ವಾಂಟಿಟಿ ಅನ್ನೋದು ರಿಕ್ವೈರ್ಮೆಂಟ್ ಇಲ್ಲ, ಬಿಕಾಸ್ ಪ್ರಾಫಿಟ್ ಮಾಡೋರು ಲಾಸ್ ಮಾಡೋರು ನನಗಾಗುತ್ತೆ ಬಿಟ್ರೆ ನಿಮ್ಗೆ ಯಾವುದೇ ರೀತಿ ಒಂದು ಇನ್ಫಾರ್ಮೇಶನ್ ಸಿಕ್ಕೋದಿಲ್ಲ. ಸೊ ಯಾವ ರೀತಿ ಅನಾಲಿಸಿಸ್ ಮಾಡ್ಬೇಕಂತ ನೀವು ಕಲ್ತ್ರೆ ಸ್ನೇಹಿತರೆ 100% ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ನ ಮಾಡ್ಬೋದು. ಅದಕ್ಕೆ ಬೇಕಾಗಿರೋದೇನೋ ಪೇಷನ್ಸ್. ನೀವು ನೋಡ್ಬೋದು ಎಂಟ್ರಿ ಯಾವ ಡೇಟ್ ತಗೊಂಡಿದ್ರಿ, ಎಕ್ಸಿಟ್ ಯಾವ ಡೇಟ್ ತಗೊಂಡಿದ್ರಿ ಅಂತ ನೋಡ್ಕೊಳ್ಳಿ. ಈ ರೀತಿಯ ಒಂದು ಅನಾಲಿಸಿಸ್ ಮಾಡ್ಬೇಕಾದ್ರೆ ನಾವು ಎಸ್ಪೆಷಲಿ ಸ್ವಿಂಗ್ ಟ್ರೇಡಿಂಗ್ ಮತ್ತೆ ಪೊಸಿಷನ್ ಟ್ರೇಡಿಂಗ್ ಅಲ್ಲಿ ನಾವು ಪೇಷನ್ಸ್ ಆಗಿ ಕಾಯ್ಬೇಕಾಗುತ್ತೆ. ನೋಡಿ, ಈ ಒಂದು ಸ್ಟಾಕ್ ಲಿಸ್ಟಿಂಗ್ ಆಗಿದ ಮೇಲೆ ನಾನು ಅನ್ಕೊಂಡೆ ಓಕೆ ನೆಕ್ಸ್ಟ್ ಏನಾದ್ರು ಈ ಒಂದು ಸ್ಟಾಕ್ ಡೌನ್ ಟ್ರೆಂಡ್ ಬಂದು 100 ಇಂದ 120 ಲೆವೆಲ್ ಏನಾದ್ರು ಬಂತು ಅಂದ್ರೆ ನಾವು ಬೈ ಮಾಡೋಣ ಅಂತ ನಾನು ಒಂದು ಅನಾಲಿಸಿಸ್ ನ ಮಾಡಿದೆ. ಬಟ್ ಅವತ್ತಿನ ದಿವಸದ ಈ ಒಂದು ವಿಕ್ ನೋಡ್ಬೋದು, ಈ ಒಂದು ವಿಕ್ ಪ್ರೆಷರ್ ಹೆವಿ ಬಂದು ನಾನು ಅನ್ಕೊಂಡೆ ಪಕ್ಕಾ ಇದು ಕೆರಡ ಹೋಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದೆ. ಬಟ್ ಕಂಪ್ಲೀಟ್ ನಮ್ಮ ಅನಾಲಿಸಿಸ್ ಉಲ್ಟಾ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ದಿವಸ ದೊಡ್ಡ ಗ್ರೀನ್ ಬಂದ್ಮೇಲೆ ನಾನು ಅನ್ಕೊಂಡೆ ಪ್ರಾಬಬ್ಲಿ ಇದು ಇನ್ನೂ ಒಂದು 150 160 ಗಂಟೆ ಹೋಗುವಂತ ಒಂದು ಚಾನ್ಸಸ್ ಇರುತ್ತೆ ಅಂತ ನಾನು ಅನ್ಕೊಂಡೆ. 126 ಪಾಯಿಂಟ್ ಸ್ಕ್ರೀನ್ ಶಾಟ್ ಶೇರ್ ಮಾಡಿದ್ರೆ ಆ ಒಂದು ಲೆವೆಲ್ ಅಲ್ಲಿ ಎಂಟರ್ ಆದೆ ಅಂತಾನೆ ಹೇಳ್ಬೋದು. ಓಕೆ, ಸೊ ಎಂಟರ್ ಆದ್ಮೇಲೆ ನಾನು ಅನ್ಕೊಂಡೆ ಈ ದೊಡ್ಡ ಕ್ಯಾಂಡಲ್ ಬಂದ್ಮೇಲೆ ನೆಕ್ಸ್ಟ್ ಸಹ ಅಪ್ ಟ್ರೆಂಡ್ ಹೋಗಿ 150 ಗಂಟೆ ನನ್ನ ಒಂದು ಟಾರ್ಗೆಟ್ ನ ಎಕ್ಸ್ಪೆಕ್ಟೇಷನ್ ಮಾಡಿದೆ. ಬಟ್ ನನ್ನ ಒಂದು ಅನಾಲಿಸಿಸ್ ಮತ್ತೆ ಅಲ್ಲಿ ಉಲ್ಟಾ ಹೊಡಿತು. ರೆಡ್ ಕ್ಯಾಂಡಲ್ ಬಂತು. ರೆಡ್ ಕ್ಯಾಂಡಲ್ ಬಂದ್ಮೇಲೆ ಅನ್ಕೊಂಡೆ ಮೋಸ್ಟ್ಲಿ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಅಂತ. ಈ ಒಂದು ಪ್ರೀವಿಯಸ್ ಕ್ಯಾಂಡಲ್ ನ ಒಂದು ಮಧ್ಯ ಭಾಗದಲ್ಲಿ ನಾನು ಒಂದು ಸ್ಟಾಪ್ ಲಾಸ್ ನ ಇಟ್ಟಿದ್ದೆ. ಇದಾದ್ಮೇಲೆ ನೆಕ್ಸ್ಟ್ ಸಹ ನೋಡಿದ್ರೆ ಡೋಜಿ ಫಾರ್ಮೇಶನ್ ಬಂತು. ನೆಕ್ಸ್ಟ್ ಅಪ್ ಟ್ರೆಂಡ್ ಹೋಗುತ್ತೆ ಅಂತ ಅನ್ಕೊಂಡು ಅಪ್ ಟ್ರೆಂಡ್ ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ನೆಕ್ಸ್ಟ್ ರೆಡ್ ಬಂತು, ನೆಕ್ಸ್ಟ್ ಗ್ರೀನ್. ಇದೇ ರೀತಿ ಒಂದು ರೇಂಜ್ ಅಲ್ಲೇ ಹೋದ್ಮೇಲೆ ನಾ ಒಂದು ಟ್ರೆಂಡ್ ಲೈನ್ ಫಾರ್ಮೇಶನ್ ಮಾಡಿದೆ. ಅದಾದ್ಮೇಲೆ ಬ್ರೇಕ್ ಅಂದ್ರೆ ಚೆನ್ನಾಗಿ ಒಂದು ನೀಟ್ ನೋಡಿ ಈ ಒಂದು ಕ್ಯಾಂಡಲ್ ನೋಡಬಹುದು. ಈ ಒಂದು ಕ್ಯಾಂಡಲ್ ಮತ್ತೆ ಒಂದು ವಾಲ್ಯೂಮ್ ನೋಡಬಹುದು. ಚೆನ್ನಾಗಿ ಬ್ರೇಕ್ಔಟ್ ಆದ್ಮೇಲೆ ಅನ್ಕೊಂಡೆ 2 ದಿವಸ ಕನ್ಸಲ್ಟೇಷನ್ ಆಗಿ 150 ಹೋಗುತ್ತೆ ಅಂತ ಅನ್ಕೊಂಡೆ. ನೀವು ನೋಡಬಹುದು ಈ ಒಂದು ಕ್ಯಾಂಡಲ್ ಹೈ ನೋಡಿದ್ರೆ 144 144 ಆಗಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ, ಓವರ್ ಕಾನ್ಫಿಡೆನ್ಸ್ ಆಗುತ್ತೆ. ಏನಂತ 150 ಪಕ್ಕ ಆಗುತ್ತೆ ಇನ್ನು ನೆಕ್ಸ್ಟ್ ದಿವಸ ಅಂತ ಅನ್ಕೊಂಡೆ. ನೋಡಿ ಎಷ್ಟು ದಿವಸ ಪೇಷನ್ಸ್ ಆಗಿ ವೆಯ್ಟ್ ಮಾಡಿಸ್ತು. ಅದಾದ್ಮೇಲೆ ಈ ಒಂದು ಕ್ಯಾಂಡಲ್ ಬಂದ್ಮೇಲೆ ಅನ್ಕೊಂಡೆ ಓಕೆ ನೆಕ್ಸ್ಟ್ ದಿವಸ ಮತ್ತೆ ಇನ್ನು ಡೌನ್ ಟ್ರೆಂಡ್ ಹೋಗುತ್ತೆ ಅನ್ಕೊಂಡು ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಅಂತ ಅನ್ಕೊಂಡೆ. ಬಟ್ ಕ್ಲೋಸಿಂಗ್ ಬೇಸಿಸ್ ಮೇಲೆ ಆಗಿಲ್ಲ. ಈ ಕ್ಯಾಂಡಲ್ ಬಂತು ಸ್ಟಾಪ್ ಲಾಸ್ ನನ್ನ ಒಂದು ಸ್ಟಾಪ್ ಲಾಸ್ 121.15 ಗಂಟೆ ಬಂದಿದ್ರು ಸಹ ಕ್ಲೋಸಿಂಗ್ ಬೇಸಿಸ್ ನಾನು ಸ್ಟಾಪ್ ಲಾಸ್ ನ ಇಡೋದ್ರಿಂದ ಆ ಲೆವೆಲ್ಗೂ ಬಂದಿಲ್ಲ. ಮತ್ತೆ 4 ದಿವಸ ಕನ್ಸಲ್ಟೇಷನ್ ಆಯ್ತು, ಮತ್ತೆ ಅಪ್ ಟ್ರೆಂಡ್ ಹೋಯ್ತು. ಈ ಕ್ಯಾಂಡಲ್ ಬಂದ್ಮೇಲೆ ಮತ್ತೆ ಅಪ್ ಟ್ರೆಂಡ್ 150 ಹೋಗುತ್ತೆ ಅಂತ ಅನ್ಕೊಂಡೆ. ಬಟ್ ನೋಡಿ ಯಾವ ರೀತಿ ಒಂದು ಪೇಷನ್ಸ್ ಟೆಸ್ಟ್ ಮಾಡುತ್ತೆ ಅಂತ. ಅದ್ರಲ್ಲಿ ದೊಡ್ಡ ಕ್ಯಾಂಡಲ್ ಬಂದು ನೋಡ್ಬೋದು ಹೈ ನೋಡ್ಬೋದು 12 ರೂಪಾಯಿ ಒಂದು ಹೈ ಒಂದು ಕ್ಲೋಸ್ ಆದ್ಮೇಲೆ 151.45 ಗಂಟೆ ಹೋಯ್ತು. ನಾನು 150 ಟಾರ್ಗೆಟ್ ಇಟ್ಟಿದ್ದೆ. ಬಟ್ ಮತ್ತೆ ನನ್ನ ಒಂದು ಲೈಫಲ್ಲಿ ಸಹ ಗ್ರೀಡಿ ಬಂತು. ದಟ್ಸ್ ಎ ವೆರಿ ಕಾಮನ್. ಗ್ರೀಡಿ ಬಂದ್ಮೇಲೆ ನಾನು ಅನ್ಕೊಂಡೆ ನೆಕ್ಸ್ಟ್ 151 ಹೋಗಿದೆ, ನೆಕ್ಸ್ಟ್ 155 170 ಗಂಟೆ ಹೋಗುತ್ತೆ, ಪ್ರಾಫಿಟ್ ಮಾಡ್ಬಿಡೋಣ ಅಂತ ಅನ್ಕೊಂಡೆ. ನೆಕ್ಸ್ಟ್ ದಿವಸ ನೋಡ್ರೆ ಮತ್ತೆ ರೆಡ್ ಬಂತು. ಅನ್ಕೊಂಡೆ ಇನ್ನು ಗ್ರೀಡಿ ಆಗಿರೋದು ಬೇಕಾಗಿಲ್ಲ ಅಂತ ಅನ್ಕೊಂಡು ನಾನೇನ್ ಮಾಡಿದೆ, ನನ್ನ ಪ್ರಾಫಿಟ್ ನ ಈ ಒಂದು ಪ್ರೈಸ್ ಅಲ್ಲಿ ಬುಕ್ ಮಾಡಿದೆ. ಸೊ ವಿಚ್ ಇಸ್ 145 ಪಾಯಿಂಟ್. ನಾನು ಸ್ಕ್ರೀನ್ ಶಾಟ್ ಅಲ್ಲಿ ಏನ್ ಶೇರ್ ಮಾಡಿದ್ರೆ ಅದು ಸೊ ಎಕ್ಸಾಕ್ಟ್ ನಂಬರ್ ನೆನಪಿಲ್ಲ. ಈ ರೀತಿ ಮಾಡಿದ್ರೆ ನೋಡ್ಬೋದು 1:3 ರೇಷಿಯೋ ಇದರಿಂದ ವಿಚ್ ಇಸ್ ವೆರಿ ಗುಡ್ ಪ್ರಾಫಿಟ್ ಅಂತ ಹೇಳ್ಬೋದು. ವಿಚ್ ಇಸ್ ಕ್ಲೋಸ್ ಟು 14%. ನಿಮಗೆ ಯಾವ ಬ್ಯಾಂಕ್ ಸಹ ಪರ್ಸೆಂಟೇಜ್ ಕೊಡೋದಿಲ್ಲ. ಒಂದು 40 ಡೇಸ್ ನೋಡ್ಬೋದು ಇಲ್ಲಿಂದ ಇಲ್ಲಲ್ವಾ. ಸೊ ಜಸ್ಟ್ ತೋರಿಸ್ತಾ ಇದೀನಿ ಎಷ್ಟು ದಿವಸ ನಾನು ಈ ಒಂದು ಸ್ಟಾಕ್ ಅಲ್ಲಿ ವೆಯ್ಟ್ ಮಾಡಿದ್ದೆ ಅಂತ. ಇಲ್ಲಿಂದ ಇಲ್ಲಲ್ವಾ ನೋಡ್ಬೋದು ಅದತ್ರ 42 ದಿವಸ. ಸೊ ಹತ್ರ ಒಂದೂವರೆ ತಿಂಗಳು ಅಂತ ಅನ್ಬೋದು. 1.5 ತಿಂಗಳಲ್ಲಿ 14% ಇಟ್ಸ್ ವೆರಿ ಬ್ರಿಲಿಯಂಟ್ ಸೂಪರ್ ಡೂಪರ್ ಪ್ರಾಫಿಟ್ ಅಂತ ಹೇಳ್ಬೋದು. ಇದೇ ರೀತಿ ನಾನು ಅರ್ನ್ ಮಾಡ್ಬೇಕಂದ್ರೆ ಸಿಂಪಲ್ ಜೆರೋದಾ ಮತ್ತೆ ಏಂಜಲ್ ಮತ್ತೆ ಅಪ್ಸ್ಟಾಕ್ ಅಲ್ಲಿ ಅಕೌಂಟ್ ಓಪನ್ ಮಾಡಿ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಸುಮಾರು ಜನ ಹೇಳ್ತಾರೆ ಸರ್ ನಾನು ದುಡ್ಡು ಕೊಡ್ತೀನಿ ಜಾಯ್ನ್ ಮಾಡ್ಕೊಂಡು. ಆ ರೀತಿ ಇಲ್ಲ, ಫ್ರೀಯಾಗಿ ಜಾಯ್ನ್ ಆಗಿ. ಫ್ರೀಯಾಗಿ ಸಿಗ್ತಾರೆ, ಯಾಕೆ ಬೇಡ ಅಂತ ಹೇಳೋದು. ಓಕೆ, ಸೊ ಇದನ್ನ ನಾನು ಏನಾದ್ರು ಲೈನ್ ಟೈಮ್ ಫ್ರೇಮ್ ಅಲ್ಲಿ ನಿಮಗೆ ಲೈನ್ ಒಂದು ಚಾರ್ಟ್ ಅಲ್ಲಿ ತೋರಿಸಿ ನೋಡುವ ಎಷ್ಟು ನೀಟಾಗಿ ಒಂದು ರೋಲರ್ ಕೋಸ್ಟರ್ ಅಂತ ಹೇಳ್ಬೋದು. ಅಪ್ ಹೋಯ್ತು, ಡೌನ್, ಅಪ್ ಡೌನ್, ಅಪ್ ಡೌನ್, ಸಿಕ್ಕಾಡ ಪೇಷನ್ಸ್ ಟೆಸ್ಟ್ ಮಾಡಿದಂತ ಒಂದು ಸ್ಟಾಕ್ ಅಂತ ಹೇಳ್ಬೋದು. ಅದಾದ್ಮೇಲೆ ನೋಡಬಹುದು ಅಲ್ಲೋತ್ ಹತ್ರ ನಮ್ಮ ಒಂದು ಬೈ ಪ್ರೈಸ್ ಇಲ್ಲಿದ್ರು ಸಹ 127 ಅಲ್ವಾ, 127 120 ಈ ಪ್ರೈಸ್ ಇದ್ರು ನೋಡ್ಬೋದು. ನೀವು ಎಷ್ಟು ಸಲ ಸಪೋರ್ಟ್ ತಗೊಂಡಿದೆ ನೋಡ್ಬೋದು. ಅದೇ ಪ್ರೈಸ್ ಅಲ್ಲಿ ನೋಡ್ಬೋದು ಎಷ್ಟು ಸಲ ಸಪೋರ್ಟ್ ತಗೊಂಡಿದೆ ಅಂತ ನೋಡ್ಬೋದು. ಓಕೆ, ಅದಕ್ಕೆ ಹೇಳೋದು ಪೇಷನ್ಸ್ ಆಗಿ ಕಾಯ್ಬೇಕಾಗುತ್ತೆ. ಇದಾದ್ಮೇಲೆ ಮತ್ತೆ ಅಪ್ ಹೋಯ್ತು. ನನ್ನ ಒಂದು ಗ್ರೀಡಿಯನ್ನು ನಾನೇ ಓವರ್ಟೇಕ್ ಮಾಡಿ 145.40 ಕ್ಲೋಸ್ ಮಾಡಿದ್ರೆ ತುಂಬಾ ಗ್ರೀಡಿ ಬೇಕಾಗಿಲ್ಲ ಅಂತ. ಅದಾದ್ಮೇಲೆ ನೀವು ನೋಡ್ಬೋದು ನೆಕ್ಸ್ಟ್ ದಿವಸ ಮತ್ತೆ ಇವತ್ತಿನ ಒಂದು ಟ್ರೆಂಡ್ ನೋಡ್ಬೋದು. ಹತ್ರ 4 ರೂಪಾಯಿ ಬಿದ್ದಿದೆ, ವಿಚ್ ಇಸ್ 2 to 3% ಬಿದ್ದಿರೋದ್ರಿಂದ ಗ್ರೀಡಿ ಬೇಡ ಅಂತ ಅನ್ಕೊಂಡು 6ನೇ ತಾರೀಕು ಕ್ಲೋಸ್ ಮಾಡಿದೆ. ಇವಿಷ್ಟು ಒಂದು ಸ್ಟಾಕ್ ಮಾರ್ಕೆಟ್ ನ ಝೊಮ್ಯಾಟೋದಲ್ಲಿ ನಾನು ಎಷ್ಟು ಪ್ರಾಫಿಟ್ ಮಾಡಿದೆ ಅಂತ ಅನಾಲಿಸಿಸ್. ಇದೇ ರೀತಿ ನಾನು ಮಾಡಿ ಕಲಿಬೇಕಂದ್ರೆ ಇಂಟ್ರಾಡೇಕ್ಕಿಂತ ನೀವು ಸ್ವಿಂಗ್ ಟ್ರೇಡಿಂಗ್ ಸಹ ಮಾಡ್ಬೋದು ಪ್ರಾಫಿಟ್ ಆರಾಮಾಗಿ ಅಂತ ಹೇಳ್ತಾ. ವರ್ಕಿಂಗ್ ಪ್ರೊಫೆಷನಲ್ಗೆ ಆರಾಮಾಗುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.